ಎಲ್ರಿಗೂ ನಮಸ್ತೆ. ಈಸಿಯಾಗಿ ಬದನೆಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಟ್ರೆಡಿಷ್ನಲ್ ಫುಡ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಚಪಾತಿ, ರೋಟಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 6 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದು ಕ್ವಾಂಟಿಟಿ ಜಾಸ್ತಿನಾದರೂ ಮಾಡ್ಕೋಬೋದು, ಕಡಿಮೆನಾದರೂ ಮಾಡ್ಕೋಬೋದು. ಎಷ್ಟು ಜನಕ್ಕೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ನಾನಿದು 3 ಜನಕ್ಕೆ ಮಾಡ್ತಾಯಿದ್ದೀನಿ, ಆದ್ದರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಇದೆ, ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಿದೆಯೋ ಗೊತ್ತಿಲ್ಲ. 1 ಈರುಳ್ಳಿ, ಅರ್ಧ ಈರುಳ್ಳಿಯಷ್ಟು ಗಾತ್ರದಲ್ಲಿ ಇದೆ. ಮತ್ತು ಬೇಕಾಗಿರೋದು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಹಾಕ್ಬೋದು ರುಬ್ಬೋ ಟೈಮಲ್ಲಿ. 6 ಈರುಳ್ಳಿದೂ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಏನೇ ಆದ್ರೂ ಈರುಳ್ಳಿ ಸಿಪ್ಪೆ ತೆಗಿಬೇಕಾದ್ರೆ ತುಂಬ ಬೋರ್ ಅನಿಸುತ್ತೆ, ಕಣ್ಣಲ್ಲಿ ಅಷ್ಟು ನೀರು ಬರುತ್ತೆ. ಆಮೇಲೆ ಬೆಳ್ಳುಳ್ಳಿನ ಹಿಂಗೆ ಒಡಕ್ಲು ಥರ ಮಾಡಿಬಿಟ್ಟು ಬಿಡಿಸಿಟ್ಕೊತೀನಿ. ನಾನು ಪೂರ್ತಿಯಾಗಿ ಸಿಪ್ಪೆ ಏನು ತೆಗಿಯೋಕ್ಕೆ ಹೋಗ್ತಿಲ್ಲ. ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ನಮ್ಗೆ ಏನು ಅಂಶ ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ 1 ಇಂಚಷ್ಟು ಶುಂಠಿನ ಸಿಪ್ಪೆನ ಎರೆದ್ಬಿಟ್ಟು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ 3. ಈ ಕಡೆ ಬದನೆಕಾಯಿ ತೋರಿಸಿದ್ನಲ್ಲ ಆ ಸೈಜಿನ ತೊಗೊಂಡಿದ್ದೀನಿ ಎಣ್ಗಾಯಿಗೆ. ನೀವು ತುಂಬ ದಪ್ಪು ತೊಗೋಬೇಡಿ, ಮೀಡಿಯಮ್ ಸೈಜ್ ಇದ್ದರೂ ತೊಗೊಳ್ಳಿ. ಈಗ ಎಲ್ಲದನ್ನು ಸಣ್ಣಗೆ ಹೆಚ್ಚಿಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ, ಬೆಳ್ಳುಳ್ಳಿ, ಶುಂಠಿನ ತೆಗೆದಿಟ್ಕೊಂಡಿದ್ದೀನಿ. 6 ಹಸಿಮೆಣ್ಸಿನ್ಕಾಯಿ ಏನಾರು ಹಾಕ್ಬೋದು, ಅಥವಾ ನೀವು ರುಬ್ಬೋ ಟೈಮಲ್ಲಿ ಖಾರದ ಪುಡಿನಾದರೂ ಯೂಸ್ ಮಾಡ್ಬೋದು. ಇಲ್ಲ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿ ಯೂಸ್ ಮಾಡ್ಕೋಬೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಫಸ್ಟಿಗೆ ನಾನು 5 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ. ಖಾರ ಆಗಲ್ಲ ಅನಿಸ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ಒಟ್ಟು 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ಇಲ್ಲದೆ ಇರೋದ್ರಿಂದ. ಆಮೇಲೆ 1 ಒಳಕೆಯಷ್ಟು ಕಾಯಿ ತುರಿನ ತುರಿದ್ಬಿಟ್ಟು ಎತ್ತಿಡ್ಕೊಳ್ತಾ ಇದ್ದೀನಿ. ಬದನೆಕಾಯಿನೆಲ್ಲ ನೀರಲ್ಲಿ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ಫಸ್ಟೇ ಬದನೆಕಾಯಿ ಹೆಚ್ಚಬೇಡಿ. ಇಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ. ನಾನು ಮನೇಲೇ ಹಾಕಿದ್ದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಜಾಸ್ತಿ ಅಡುಗೆಗೆ ಯೂಸ್ ಮಾಡ್ತೀನಿ. ಆದ್ದರಿಂದ ಎಣ್ಣೆಯಲ್ಲಿ ಒಂದು 3 ಸ್ಪೂನ್ ಕೊಬ್ಬರಿ ಎಣ್ಣೆಗೆ ಹೆಚ್ಚಿಡ್ಕೊಂಡಿರೋ ಎಲ್ಲ ಐಟಮ್ಸ್ನೂ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯ್ದು. ಹಾಗಿದ್ರೆ ಎದೆ ಉರಿ, ಆಮೇಲೆ ಹೆವಿ ಮಸಾಲ ಅಂತ ಅನಿಸಲ್ಲ. ಇದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಹಸಿ ವಾಸನೆ ಬೇಗ ಕಡಿಮೆ ಆಗುತ್ತೆ. ಈಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುರಿದಾಕಿ ಮಾಡೋದ್ರಿಂದ. ಲಾಸ್ಟಿಗೆ ಇನ್ನೇನು 5 ನಿಮಿಷ ಆಫ್ ಮಾಡ್ತೀವಿ ಅಂದಾಗ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊತಿದ್ದೀನಿ. ಈ ಕಡೆ 1 ಒಳಕೆ ಕಾಯಿ ತುರಿಗೆ 1 ಟೊಮೆಟೊ ಹಾಕ್ಬಿಟ್ಟು ಅದಕ್ಕೆ ಹುರಿದಿದ್ನೆಲ್ಲ ಖಾರ ಹಾಕ್ಬಿಟ್ಟು 1.5 ಸ್ಪೂನ್ 3 ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಧನಿಯಾ ಪುಡಿ ಹಾಕಿದ್ದೀನಿ. ಅದು ರುಬ್ಬಕ್ಕಿಟ್ಟು ಆ ಗ್ಯಾಪಲ್ಲಿ ಬದನೆಕಾಯಿನ ಈ ರೀತಿ ಸೀಳ್ಕೊತಾ ಇದ್ದೀನಿ. ಈ ರೀತಿ ಸೀಳೋದ್ರಿಂದ ಒಳಗೆ ಏನೇ ಉಳುಕಿದ್ರೂ ನಮಗೆ ಗೊತ್ತಾಗುತ್ತೆ. ಆಮೇಲೆ ಸೀಳ್ಬಿಟ್ಟು ಹಂಗೆ ಬಿಟ್ಬಿಡ್ರಿ, ಬದನೆಕಾಯಿ ಬೇಗ ಕಪ್ಪಾಗುತ್ತೆ. ನೀರೊಳಗೆ ಹಾಕ್ರಿ. ಈಗ ನೋಡಿ ಖಾರ ರುಬ್ಬಿದ್ದು ಆಗಿದೆ. ಅದೇ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಸಿಡಿತಿದ್ದಂಗೆ ರುಬ್ಬಿದ್ದೀನಲ್ಲ ಖಾರ ಫೈನ್ ಪೇಸ್ಟ್ ಥರ ರುಬ್ಬಿದ್ದೀನಿ. ನೀವು ಬೇಕಿದ್ದರೆ ದಪ್ಪಗಾದರೂ ರುಬ್ಕೋಬೋದು. ಒಬ್ಬೊಬ್ಬರು ಇದಕ್ಕೆ ಚಿಕನ್ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾರೆ. ನಾನು ಆ ರೀತಿಯೂ ಬೇರೆ ಮೆಥಡಲ್ಲಿ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಪರೋಟ, ರೋಟಿ, ಮುದ್ದೆಗೂ ಯೂಸ್ ಮಾಡ್ಬೋದು. ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಂಥ ಮಕ್ಕಳಿಗೆ, ವಯಸ್ಸಾದವ್ರಿಗೆಲ್ಲ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ಚೆನ್ನಾಗಿ ಕುದಿ ಬರ್ತಿದೆ, ನೊರೆ ಎಲ್ಲ ಕಡಿಮೆ ಆಗ್ತಿದೆ ಅನ್ನೋ ಟೈಮಲ್ಲಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಬದನೆಕಾಯಿ ಹಾಕ್ಬಿಟ್ಟು ಒಂದು ಸರಿ ತಿರುಗಿಸ್ಕೊಡ್ತಾ ಇದ್ದೀನಿ. ಆವಾಗವಾಗ ತಿರುಗಿಸಿ ನೋಡ್ತಾ ಇರಬೇಕು. ಫಸ್ಟು ಬೇಯ್ಲಿಲ್ದಾಗ ಬದನೆಕಾಯಿ ಎಲ್ಲ ತೇಲ್ತಾ ಇರುತ್ತೆ. ಅದು ಬೇಯ್ದಂಗೆ ಕಡಿಮೆ ಆಗುತ್ತೆ, ಕೆಳಗೆ ಹೋಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದ್ದಾದ್ಮೇಲೆ ಗಟ್ಟಿನ ಕನ್ಸಿಸ್ಟೆನ್ಸಿ ನಂಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೀನಿ. ನೀವು ಬೇಕಿದ್ರೆ ರುಬ್ಬಿರೋ ಖಾರನೇ ಗಟ್ಟಿಯಾಗೆ ಮಾಡ್ಕೊಬೋದು. ನನಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಈ ಕಡೆ ಚಪಾತಿ ಎಷ್ಟೇ ಇದು ಮಾಡಿದ್ರೂ ಸಾಫ್ಟಾಗಿ ಬರಲ್ಲ ಅನ್ನೋದಕ್ಕೆ ಒಂದು ಟಿಪ್ ಅಂತಲೇ ಹೇಳ್ಬೋದು. ಗೋಧಿ ಹಿಟ್ಟು, ಉಪ್ಪು ಹಾಕ್ಬಿಟ್ಟು ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು ಮನೇಲೇ ಮಾಡಿಟ್ಕೊಂಡಿರೋನ ಮೊಸರು ಆ್ಯಡ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ, ಬೇಗನೆ ನೆನೆಯುತ್ತೆ. ಚಪಾತಿ ಹಿಟ್ಟು 1-2 ಅವರ್ ಸ್ಟೋರ್ ಮಾಡಬೇಕು ಅನ್ನೋದು ಏನಿಲ್ಲ. ಆವಾಗ ಮಾಡಿದ ತಕ್ಷಣ ಆವಾಗ ಮಾಡಿದ್ರೂ ಫುಲ್ಲು ಲೇಯರ್ ಥರ ಚಪಾತಿ ಬರುತ್ತೆ, ತುಂಬ ಸಾಫ್ಟಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಕುಡಿಯೋ ನೀರು ಯೂಸ್ ಮಾಡ್ತಿದ್ರೆ ಫಿಲ್ಟ್ರ್ ನೀರು, ಅದನ್ನು ಯೂಸ್ ಮಾಡಿ ತುಂಬ ಸ್ಮೂತಾಗಿ ಬರುತ್ತೆ. ಒಮ್ಮೆ ನೋಡಿ ಮೊಸರು ಹಾಕ್ಬಿಟ್ಟು
ಎಲ್ಲರೂ ರಫಾಗಿ ಬರ್ತಿರೋನವರು ಸಹ ಅಷ್ಟು ಸ್ಮೂತಾಗಿ ಬರುತ್ತೆ ಚಪಾತಿ ಅಂತಾರೆ. ಚೆನ್ನಾಗಿ ಹಿಟ್ಟನ್ನು ನಿತ್ಕೋಬೇಕು. ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಅದಕ್ಕೆ ಬೇಕೋ ನಿಮಗೆ ಹಿಟ್ಟು ಅದಕ್ಕೆ ನೀರು ಹಾಕ್ಕೋಬೇಕು. ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ, ಗಟ್ಟಿಗೂ ಕಲಿಸ್ಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ಇದು ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಎಣ್ಣೆ ಎಲ್ಲ ಬಿಟ್ಬಿಟ್ಟಿತ್ತು ಆಗಲೇ ಎಣ್ಗಾಯಿ, ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು. ಈ ಕಡೆ ನಾನು ಟಿ ವಿ ನೋಡಿಕೊಂಡು ಉಜ್ಜೋಣ ಅಂತ ಕೂತಿದ್ದೀನಿ. ಚಪಾತಿ ಉಜ್ಜಿ ಒಂದೇ ಸರಿ ಹಿಡ್ಕೊಂಡ್ಬಿಡ್ತೀನಿ ನಾನು. ಅಲ್ಲೇ ಗ್ಯಾಸ್ ಹತ್ರ ಉಜ್ಬಿಟ್ಟು ಹಾಕಲ್ಲ ನಾನು. ಒಂದೇ ಸರಿ ಹಿಂಗೆ ಮಾಡಾಕೊಂಡು ಒಂದು ಲೇಯರಿಗೆ ಒಂದೊಂದು ಚಪಾತಿಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೊತೀನಿ. ನೋಡಿ, ಈ ಕಡೆ ಸರ್ವ್ ಮಾಡ್ತಿದ್ದೀನಿ. ಎಣ್ಗಾಯಿ ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ಉಳಿದಿತ್ತು, ಅದನ್ನು ತುಂಬ ಚೆನ್ನಾಗಿತ್ತು. ನಾನು ಹುರಿದ್ಬಿಟ್ಟು ಪುಡಿ ಮಾಡ್ತೀನಿ, ಚಿತ್ರಾನ್ನದ ಪುಡಿ ಸಖತ್ತಾಗಿರುತ್ತೆ. ಅದು ಒಂದು ರೆಸಿಪಿ ತೋರಿಸ್ತೀನಿ, ಒಮ್ಮೆ ಈ ರೀತಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.